ವಿಷ್ಣೋನಕಂ ವೀರ್ಯಾಣಿ ಪ್ರವೋಚಯ್ಯ ಪಾರ್ಥಿವಾನಿ ವ್ಯಪಮೇರಜಾಗಂ ಸಿಯೋ ಹಸ್ಕಭಾಗ್ಯದುತ್ತರಗಂ ಸದಸ್ಸಂ ವಿಚಕ್ರಮಾಣಸ್ತೇಧುರ್ಗಾಯೋ ವಿಷ್ಣೋರರಾಟಮಸಿ ವಿಷ್ಣೋ ಪೃಷ್ಠಮಸಿ ವಿಷ್ಣೋ ಸ್ನಪ್ರಯಸ್ತೋ ವಿಷ್ಣೋ ಸೂರ್ಯಸಿ ವಿಷ್ಣೋ ಧ್ರುವಮಸಿ ವೈಷ್ಣವಮಸಿ ವಿಷ್ಣವೇ ತ್ವಾಹ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷೆ ವಿಶ್ವಪ್ರಿಯೇ ವಿಶ್ವಮನೋನುಕೂಲೆ ತದ್ವಾದ ಪದ್ಮಂ ಮಹಿ ಸನ್ನಿಧತ್ವ. ಮಹಾದೇವ್ಯೇಶ್ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಸಮಸ್ತ ವೀಕ್ಷಕರಿಗೆ ಶ್ರೀಧರ ಭಟ್ಟಾಚಾರ್ಯ ಗುರೂಜಿ ಮಾಡುವ ನಮಸ್ಕಾರಗಳು. ಈ ಮಾಸ ಫೆಬ್ರವರಿ ಮಾಸ 12 ರಾಶಿಗಳಿಗೆ ಯಾವ ರೀತಿಯ ಭವಿಷ್ಯ, ಎಷ್ಟು ಕಷ್ಟಗಳಿದೆ, ಎಷ್ಟು ನಷ್ಟಗಳಿದೆ, ಎಷ್ಟು ಸುಖ ಇದೆ, ಎಷ್ಟು ಸಂತೋಷ ಇದೆ, ಅದರಲ್ಲೂ ಮಾಘ ಮಾಸ ಫೆಬ್ರವರಿ ತಿಂಗಳು 2025ನೇ ಇಸವಿ. ಹಾಗಾಗಿ ಇಂಥ ಒಂದು ಭವಿಷ್ಯ ಹೇಗಿದೆ ಅಂತಕ್ಕಂಥದ್ದನ್ನು ನೋಡೋಣ. ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈಗಾಗಲೇ ನಷ್ಟದಲ್ಲಿ ಗುರು ಸಂಚಾರವನ್ನು ಮಾಡ್ತಾ ಇದ್ದಾನೆ. ರೋಗ ರುಜಿನಗಳು, ಕೈಕಾಲಿಗೆ ಪೆಟ್ಟುಗಳು, ಅಪಘಾತಗಳು ಇವೆಲ್ಲವನ್ನು ಕೂಡ ಈಗಾಗಲೇ ಅನುಭವಿಸ್ಬಿಟ್ಟಿದ್ದೀರ, ಇನ್ನೂ ಅನುಭವಿಸ್ತಾನೇ ಇದ್ದೀರ. ನೀವು ಕೇಳ್ತೀರಾ, ಗುರುಗಳೇ ಇನ್ನೂ ಎಷ್ಟು ದಿನ ಈ ಕಷ್ಟ ಕಾರ್ಪಣ್ಯಗಳು? ಈ ಮಾಸವಾದರೂ ನಮಗೆ ಏನು ಹೇಳುತ್ತೆ? ಈ ಮಾಸದಲ್ಲಿ ಏನೇನಾಗಬಹುದು? ಈ ಮಾಸದಲ್ಲಿ ಅನುಕೂಲಗಳು ಸಿಗುತ್ತಾ? ಗುರುಗಳ ಕೆಲಸಕ್ಕೆ ಬಹಳಷ್ಟು ಓಡಾಟ ಮಾಡ್ತಾ ಇದ್ದೇನೆ, ಕೆಲಸಗಳೇ ಸಿಗ್ತಾ ಇಲ್ಲ. ಇರ್ತಕ್ಕಂಥ ಕೆಲಸದಲ್ಲಿ ಜೊತೆಯಲ್ಲಿರ್ತಕ್ಕಂಥವರು ಸಹಪಾಠಿಗಳಿಂದಾನೇ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೇನೆ. ಮುಂದೆ ಒಂದು ಮಾತಾಡ್ತಾರೆ, ಹಿಂದೆ ಒಂದು ಮಾತಾಡ್ತಾರೆ. ಏನು ಮಾಡಬೇಕು ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ. ಇದಕ್ಕೆ ಅಂತ್ಯ ಅಂತಕ್ಕಂಥದ್ದಿಲ್ವಾ? ಈ ಫೆಬ್ರವರಿ ಮಾಸ ಮಾಘ ಮಾಸವಾದರೂ ನಮಗೆ ಅನುಕೂಲಗಳಾಗತ್ತಾ? ಇಂಥ ಪ್ರಶ್ನೆಗಳನ್ನು ಕೇಳಬಹುದು ನೀವು. ಆದರೆ ಮಾಘ ಮಾಸ, ಈ ಮಾಘ ಮಾಸದಲ್ಲಿ ಮಾಘ ಮಾಸದ ಒಂದು ಪಾರಾಯಣ, ಶ್ರೀಮನ್ನಾರಾಯಣನ ಸ್ಮರಣೆ ಅಂತಕ್ಕಂಥದ್ದಿದೆ. ಮಾಘ ಸ್ನಾನ ಅಂತಕ್ಕಂಥದ್ದಿದೆ. ಆ ಮಾಘ ಸ್ನಾನವನ್ನು ಮಾಡಿ ಪವಿತ್ರವಾಗಿರ್ತಕ್ಕಂಥ ನದಿ ಯಾವುದೇ ಆಗಬಹುದು. ಗಂಗೆ ಚಯಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ. ಗಂಗಾ ಯಮುನಾ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ, ಈ 7 ನದಿಗಳಲ್ಲಿ ಯಾವುದಾದರೂ ಒಂದು ನದಿಯಲ್ಲಿ ಈ ಮಾಘ ಮಾಸದಲ್ಲಿ ಮಾಘ ಸ್ನಾನವನ್ನು ಮಾಡಿ ಅಲ್ಲಿರ್ತಕ್ಕಂಥ ಕ್ಷೇತ್ರ ಪಾಲಕರಿಗೆ ನಮನವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಆಗ ನಿಮಗೆ ಬರ್ತಕ್ಕಂಥ ದೋಷ ಪ್ರಮಾಣಗಳು ಕಮ್ಮಿ ಆಗುತ್ತೆ, ಸುಖ ಜೀವನ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ಇನ್ನು ಆರ್ಥಿಕ ಪರಿಸ್ಥಿತಿ ಕೂಡ ಹದಗೆಡ್ತಾ ಇದೆ. ಅದಕ್ಕೆ ಮಿಥುನ ರಾಶಿಯವರಿಗೆ ಕಿವಿ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಪ್ರತಿ ಬುಧವಾರ ನಿಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥ ವಿಷ್ಣು ಆಲಯಕ್ಕೆ ಹೋಗಿ ಶ್ರೀಮನ್ನಾರಾಯಣನಿಗೆ 12 ಪ್ರದಕ್ಷಿಣ ನಮಸ್ಕಾರ, ಅಂದರೆ 12 ಅಂದರೆ 12 ಪ್ರದಕ್ಷಿಣೆಯನ್ನು ಮಾಡಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ದೀರ್ಘದಾಂಡ ನಮಸ್ಕಾರ ಗರುಡ ಗಂಬದ ಒಳಗಡೆ ಮಾಡಬಾರದು, ಜ್ಞಾಪಕ ಇರಲಿ. ಅಂದರೆ ಹೊರಭಾಗದಿಂದ ದೀರ್ಘದಾಂಡ ನಮಸ್ಕಾರವನ್ನು ಮಾಡಿ. ಆಗ ನಿಮ್ಮ ರಾಶ್ಯಾಧಿಪತಿಯ ಅನುಗ್ರಹ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ, ಕಷ್ಟ ಪ್ರಮಾಣಗಳು ಕಮ್ಮಿ ಆಗತ್ತೆ, ಸುಖ ಜೀವನ ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗತ್ತೆ. ಯಾವ ರಾಶಿಯವರಿಗೆ ಶನಿ ದೋಷ, ಕಷ್ಟ ಕಾರ್ಪಣ್ಯಗಳು ಬರುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಮೊದಲಿಗೆ ಮೀನ ರಾಶಿಗೆ ಜನ್ಮಕ್ಕೆ ಶನಿ ಅಂತಕ್ಕಂಥವರು ಬರ್ತಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಶನಿ ದೋಷ, ಜನ್ಮಕ್ಕೆ ಶನಿ ಬಂದರೆ ಬ್ಲೀಚಿಂಗ್ ಪೌಡರ್ ಹಾಕಿ ತೊಳೆದು ಬಿಡ್ತಾರೆ. ಜೊತೆಗೆ ಕುಂಭ ರಾಶಿಗೆ ದೋಷ, 7ರಾಟ ಶನಿ. ಮೇಷ ರಾಶಿಗೆ ದೋಷ, 7ರಾಟ ಶನಿ. ಜೊತೆಗೆ ಕನ್ಯಾ ರಾಶಿಗೆ 7ನೇ ಮನೆ ಶನಿ. ಸಿಂಹ ರಾಶಿಗೆ 8ನೇ ಮನೆ ಶನಿ. ವೃಶ್ಚಿಕ ರಾಶಿಗೆ 5ಮ ಸ್ಥಾನಕ್ಕೆ ಶನಿ. ಧನುಸ್ಸು ರಾಶಿಗೆ 4ನೇ ಮನೆ ಶನಿ. ಇಷ್ಟು ರಾಶಿಗಳಿಗೆ ದೋಷ ಅಂತಕ್ಕಂಥದ್ದು.
ಜೊತೆಗೆ ಮಿಥುನ ರಾಶಿಯವರಿಗೆ ದಶಮ ಸ್ಥಾನದ ಶನಿ. ಈ ಶನಿ ದೋಷದಿಂದ ನಾನಾ ರೀತಿಯ ಕಷ್ಟ ಕಾರ್ಪಣ್ಯಗಳು ಅಂತಕ್ಕಂಥದ್ದಾಗತ್ತೆ. ಇದಕ್ಕೋಸ್ಕರನೇ ನಿಮಗೋಸ್ಕರ ನಮ್ಮ ಅಭಯ ಆಂಜನೇಯ ಸ್ವಾಮಿಯ ಸನ್ನಿಧಿಯಲ್ಲಿ ಶ್ರೀಮದ್ ರಾಮಾನುಜ ಗೋಶಾಲೆ, ಶೆಟ್ಟಿಹಳ್ಳಿ ಹೊರಹೊಲಯ, ಅಕ್ಕನಹಳ್ಳಿ ಕ್ರಾಸ್ ಹತ್ತಿರ, ನುಗ್ಗೇಹಳ್ಳಿ ಹೋಬಳಿ, ಚನ್ನರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆ, ಕರ್ನಾಟಕ. ಈ ಸ್ಥಳದಲ್ಲಿ ಸಾಮೂಹಿಕ ಮತ್ತು ಪ್ರತ್ಯೇಕ ಶನಿ ಶಾಂತಿ ಹೋಮವನ್ನು ವಿಜೃಂಭಣೆಯಿಂದ ಭಕ್ತಾದಿಗಳಿಗೋಸ್ಕರ ಆಚರಣೆಯನ್ನು ಮಾಡ್ತಾ ಇದ್ದೇನೆ. ಇಂದಿನಿಂದನೇ ದಾಖಲಾತಿ ಪ್ರಾರಂಭವಾಗ್ತಾ ಇದೆ. ಈ ಫೋನ್ ನಂಬರ್ ಅಂತಕ್ಕಂಥದ್ದೇನಿದೆ, ಈ ಫೋನ್ ನಂಬರಿಗೆ ಫೋನ್ ಮಾಡಿ, ಕರೆ ಮಾಡಿ, ನಿಮ್ಮ ರಾಶಿ ನಕ್ಷತ್ರವನ್ನು ಬರೆಸಿ ರಿಜಿಸ್ಟರ್ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಸುಮಾರು ಸಾವಿರಾರು ಭಕ್ತರು ಸೇರ್ತಕ್ಕಂಥ ಕಾರ್ಯಕ್ರಮವಾಗಿದೆ ಇದು. ಇಂಥ ಒಂದು ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗಿಯಾಗಿ. ಶನಿ ತನ್ನ ಪಥವನ್ನು ಬದಲಿಸ್ತಾ ಇದ್ದಾನೆ. ನಿಮ್ಮ ಗ್ರಹಚಾರ ಸರಿ ಮಾಡ್ಕೋಬೇಕು ಅಂತ ಅಂದರೆ ತನ್ನ ಮನೆಗೆ ಬರ್ತಕ್ಕಂಥ ಸಮಯದಲ್ಲಿ ಸರಿಯಾಗಿ ಅವನನ್ನು ಸ್ವಾಗತವನ್ನು ಕೋರ್ತಕ್ಕಂಥ ಕೆಲಸವನ್ನು ಮಾಡಿ. ಈ ಶನಿ ಶಾಂತಿ ಅಂತಕ್ಕಂಥದ್ದು ಅತಿ ಶಕ್ತಿಯುತವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರನೇ ಅಭಯ ಆಂಜನೇಯ ಸ್ವಾಮಿಯ ದೇವಾಲಯದಲ್ಲಿ, ನಮ್ಮ ಶ್ರೀಮದ್ ರಾಮಾನುಜ ಗೋಶಾಲೆಯಲ್ಲಿ ಅಷ್ಟಾದಶ ಅಡಿ ಇರ್ತಕ್ಕಂಥ, ಅಂದರೆ 18 ಅಡಿ ಇರ್ತಕ್ಕಂಥ ಆಂಜನೇಯನ ಸನ್ನಿಧಿಯಲ್ಲಿ ಈ ಶನಿ ಶಾಂತಿ, ಸಾಮೂಹಿಕ ಶನಿ ಶಾಂತಿ ಹೋಮವನ್ನು ಕೂಡ ಮಾಡ್ತಾ ಇದೆ ಪ್ರಧಾನ ಹೋಮಕುಂಡದಲ್ಲಿ. ಇಲ್ಲ ಗುರುಗಳೇ, ನಮ್ಮದು ಜನ್ಮಕ್ಕೆ ಬಂದ್ಬಿಟ್ಟ ಶನಿ, ಸಪ್ತಮಕ್ಕೆ ಬಂದ್ಬಿಟ್ಟ, ಏಳರಾಟ, ನಾವು ತತ್ತರಿಸ್ತಾ ಇದ್ದೀವಿ ಅನ್ನೋರಿಗೆ ಪ್ರತ್ಯೇಕ ಹೋಮಕುಂಡವೂ ಕೂಡ ಇದೆ. ನಿಮ್ಮ ಕುಟುಂಬಕ್ಕೆ ಮಾತ್ರ ಒಂದು ಪ್ರತ್ಯೇಕ ಬೇಕಾದರೂ ಕೂಡ ಫೋನ್ ಮಾಡಿ ನಿಮ್ಮ ಹೆಸರನ್ನು ಬರೆಸ್ಕೊಳ್ಳಿ. ಸಾಮೂಹಿಕ ಬೇಕು ಅಂತ ಅಂದರೂ ಇಲ್ಲಿ ಹೋಗ್ತಾ ಇರ್ತಕ್ಕಂಥ ಈ ಫೋನ್ ನಂಬರಿಗೆ ಬರೆಸಿ, ನಿಮ್ಮ ಹೆಸರನ್ನು ಬರೆಸಿ ನೋಂದಣಿಯನ್ನು ಮಾಡಿಕೊಳ್ಳಿ. ಅಂತ್ಯಕಾಲದಲ್ಲಿ ಬಂದಾಗ 108 ಹೋಮಕುಂಡಗಳ ಮೇಲೆ ನಾವು ಕೂಡ ಹಾಕ್ಲಿಕ್ಕಾಗಲ್ಲ. ಸಾವಿರಾರು ಹೋಮಕುಂಡಗಳನ್ನು ಹಾಕಿ ಅಂತ ಅಂದರೆ ಹಾಕೋಕೆ ಶಕ್ತಿ ಯಾರ ಕೈಯಲ್ಲೂ ಇಲ್ಲ. ಅದಕ್ಕೋಸ್ಕರನೇ ಇಂದಿನಿಂದಾನೇ ನೋಂದಣಿ ಅಂತಕ್ಕಂಥದ್ದು, ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಈ ಶನಿ ಶಾಂತಿಯನ್ನು ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನು ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಆಗ ಆಂಜನೇಯನ ಸನ್ನಿಧಾನದಲ್ಲಿ ನಡೆದಂಥ ಶನಿ ಶಾಂತಿ ಹೋಮ, ಆಂಜನೇಯನಿಗೆ ಶನಿ ಪರಮಾತ್ಮ ಹೇಳಿರ್ತಕ್ಕಂಥದ್ದು, ರಾವಣನ ಆಸ್ಥಾನದಲ್ಲಿ ಬಿಡುಗಡೆ ಆದ ಸಮಯದಲ್ಲಿ, ಅಪ್ಪ ನಿನ್ನ ಭಕ್ತರುಗಳಿಗೆ ನಾನು ಕ್ರೂರ ದೃಷ್ಟಿಯನ್ನು ಬಿಡಲ್ಲ ಅಂತಕ್ಕಂಥದ್ದು. ಇಂಥ ಒಂದು ಶನಿ ಶಾಂತಿ ಹೋಮ, ಶನಿ ಶಾಂತಿ, ಸಾಮೂಹಿಕ ಶನಿ ಶಾಂತಿ ಹೋಮ ವಿಜೃಂಭಣೆಯಿಂದ ನಡೆಸ್ತಾ ಇದ್ದೇನೆ. ನೀವೆಲ್ಲರೂ ಬನ್ನಿ, ಇದರ ಸದುಪಯೋಗವನ್ನು ಪಡಿಸ್ಕೊಡಿ. ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಆಯುರಾರೋಗ್ಯ ಐಶ್ವರ್ಯ ಪ್ರಾಪ್ತಿಯಾಗಲಿ, ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನೂ ಕೂಡ ಆ ಶನೇಶ್ವರನ ಅಧಿದೇವತೆಯಾಗಿರ್ತಕ್ಕಂಥ ಪವಮಾನ ಅಂದರೆ ಅಭಯ ಆಂಜನೇಯನನ್ನು ಪ್ರಾರ್ಥನೆಯನ್ನು ಮಾಡ್ತೀವಿ.